ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕಾಮುಕ ಕುಟುಂಬ ಒಂದರಲ್ಲಿ ಭಾಗ 24. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್. ಕಥೆಯು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಮುಂದಿನ ಭಾಗವನ್ನು ಬರೆಯುತ್ತಿದ್ದೇನೆ. ನೀವು ಎಂದಿನ ಹಾಗೆ ನಿಮ್ಮ ಪ್ರೋತ್ಸಾಹವನ್ನು ಮುಂದುವರೆಸಿ. ಕಥೆಯ ಹಿಂದಿನ ಎಲ್ಲಾ ಭಾಗಗಳನ್ನು ಓದಿ ನಂತರ ಈ ಭಾಗವನ್ನು ಓದಬೇಕಾಗಿ ವಿನಂತಿ. ಸ್ನೇಹಿತರೆ, ಇದೊಂದು ಕಾಲ್ಪನಿಕ ಕಥೆಗಳ ಸರಣಿ. ಯಾರಿಗೂ ಯಾವ ವ್ಯಕ್ತಿಗೂ ಸಂಬಂಧಿಸಿದ್ದಲ್ಲ. ಎಲ್ಲರೂ ಕಥೆ ಓದಿ ಎಂಜಾಯ್ ಮಾಡಿ. ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ. ನಾನು ಹೊರಗೆ ಬಂದು ಬೈಕ್ ತೆಗೆದು ಹರಿಣಿ ಮನೆ ಮುಂದೆ ನಿಲ್ಲಿಸಿದೆ. ಹರಿಣಿ ಬಂದು ಬೈಕ್ ಹತ್ತಿದಳು. ನಾನು ಡ್ರೈವ್ ಮಾಡುತ್ತಾ, ಶ್ರಾವಣಿ ಮತ್ತೆ ಸಿಂಧೂ ಸಹ ಬರ್ತಾ ಇದಾರೆ ಶಾಪಿಂಗ್ಗೆ, ಅಂತ ಹೇಳಿದೆ. ಹರಿಣಿ, ಥ್ಯಾಂಕ್ಸ್ ಕಿರಣ್, ಅಂತ ಹೇಳಿದಳು. ನಾನು ಕಲಾಮಂದಿರ್ ಮುಂದೆ ಬೈಕ್ ನಿಲ್ಲಿಸಿದೆ. ಶ್ರಾವಣಿ ಮತ್ತೆ ಸಿಂಧೂ ನಮಗೋಸ್ಕರ ಕಾಯುತ್ತಾ ಶೋರೂಮ್ ಮುಂದೆ ನಿಂತಿದ್ದರು. ನಮ್ಮನ್ನು ನೋಡಿ ಹಾಯ್ ಅನ್ನುತ್ತಾ ಕೈ ಬೀಸಿದರು. ನಾನು ಬೈಕ್ ಪಾರ್ಕ್ ಮಾಡಿದೆ. ನಾನು ಹರಿಣಿ ಸಿಂಧೂ ಶ್ರಾವಣಿ ಹತ್ತಿರ ಹೋದೆವು. ಸಿಂಧೂ, ಶ್ರಾವಣಿ ನೀನು ಹರಿಣಿಗೆ ಡ್ರೆಸ್ ಸೆಲೆಕ್ಟ್ ಮಾಡೆ, ಅಂತ ಹೇಳಿ ಕಳುಹಿಸಿದಳು ಇಬ್ಬರನ್ನು. ನೀನು ನನಗೆ ಸೆಲೆಕ್ಟ್ ಮಾಡು ಬಾ ಬಾವಾ, ಅನ್ನುತ್ತಾ ನನ್ನ ಕೈಯನ್ನ ಹಿಡಿದು ಎಳೆದಳು. ನಾನು, ಇರೇ ಬರ್ತೀನಿ, ಅದಕ್ಕೆ ಯಾಕೆ ಅಷ್ಟು ಜೋರಾಗಿ ಕೈ ಹಿಡಿದು ಎಳಿತೀಯ? ಇಷ್ಟಕ್ಕೂ ಏನ್ ಸೆಲೆಕ್ಟ್ ಮಾಡಬೇಕು ನಿಂಗೆ, ಅಂತ ಕೇಳಿದೆ. ಸಿಂಧೂ, ಹೇಳ್ತೀನಿ ಬಾ ಬಾವಾ, ಅನ್ನುತ್ತಾ ಕೈ ಹಿಡಿದುಕೊಂಡು ಇನ್ನರ್ಸ್ ಸೆಕ್ಷನ್ಗೆ ಕರೆದುಕೊಂಡು ಹೋದಳು. ನಾನು, ಛೀ, ನಾನು ಇಲ್ಲಿ ಹೇಗೆ, ನನ್ ಕೈಯಲ್ಲಿ ಆಗೋಲ್ಲ ಸಿಂಧೂ ಪ್ಲೀಸ್ ಅರ್ಥ ಮಾಡ್ಕೊಳೆ. ಸಿಂಧೂ, ಬಾವಾ ಈ ನಾದಿನಿಗೋಸ್ಕರ ಇಷ್ಟು ಮಾತ್ರ ಸಹಾಯ ಮಾಡೋಕೆ ಆಗಲ್ವಾ? ನಾನು, ಸರಿ ಆಯ್ತು ಇನ್ನೂ ಒಳಗೆ ತಲೆ ಇಟ್ಟ ಮೇಲೆ ಒನಕೆ ಏಟಿಗೆ ಭಯ ಬಿದ್ದರೆ ಹೇಗೆ? ಸಿಂಧೂ, ಬಾವಾ ನಿನಗೆ ಒಂದು ವಿಷಯ ಹೇಳಬೇಕು. ಬೆಳಗ್ಗೆ ನೀನು ಹರಿಣಿನ ಕರ್ಕೊಂಡು ಬಂದಾಗ ರಮ್ಯಾ ಮುಖ ಕೋಪದಲ್ಲಿ ಇದ್ದಿದ್ದು ನೋಡಿದೆ ಬಾವಾ. ನೋಡೆ ಅವಳು ಯಾವಳೋ ಬಂದಳು ಅಂತ ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳುತ್ತ ಇಲ್ಲ ಅಂತ ಅಂದಳು ಬಾವಾ. ನಾನು, ಅಯ್ಯೋ ಇಷ್ಟೆಲ್ಲ ಆಯ್ತಾ? ಸರಿ ಬಿಡು ಅವಳನ್ನು ಹೇಗೋ ಕನ್ವಿನ್ಸ್ ಮಾಡ್ತೀನಿ. ಸಿಂಧೂ, ಬಾವಾ ಇನ್ನರ್ಸ್ ಸೆಲೆಕ್ಟ್ ಮಾಡಿ ನಂಗೆ. ಸೇಲ್ಸ್ ಗರ್ಲ್ ಬ್ರಾ ಸೈಜ್ ಎಷ್ಟು ಮೇಡಮ್ ಅನ್ನುತ್ತಾ ಇದ್ದ ಹಾಗೆ ನನ್ನ ಬಾಯಿಂದ 34 ಅಂತ ಬಂದು ಬಿಟ್ಟಿತು. ಸೇಲ್ಸ್ ಗರ್ಲ್, ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳಿದ್ರಿ ಸಾರ್? ಸೇಲ್ಸ್ ಗರ್ಲ್ ವಯಸ್ಸು ಸುಮಾರು 28 ರಿಂದ 29 ಇರಬಹುದು. ಸಿಂಧೂ, ನಮ್ಮ ಬಾವಾ ಹಾಗೇನೆ, ಯಾರದಾದರೂ ಒಂದು ಸಲ ನೋಡಿದ್ರೆ ಸಾಕು ಟಕ್ ಅಂತ ಹೇಳಿಬಿಡ್ತಾರೆ. ಸೇಲ್ಸ್ ಗರ್ಲ್, ಕಥೆ ಹೇಳಬೇಡಿ ಮೇಡಮ್. ನಿಮ್ಮ ಬಾವನಿಗೆ ನೀವು ಮೊದಲೇ ಹೇಳಿರುತ್ತೀರಾ? ಸಿಂಧೂ, ಬೇಕಾದ್ರೆ ಟೆಸ್ಟ್ ಮಾಡಿಕೊಳ್ಳಿ. ಸೇಲ್ಸ್ ಗರ್ಲ್, ಹಾಗಾದ್ರೆ ನನ್ನ ಸೈಜ್ ಎಷ್ಟು ಅಂತ ಹೇಳಿ ನೋಡೋಣ. ಸಿಂಧೂ, ಹೇಳು ಬಾವಾ. ನಾನು, ಬೇಡ ಬಿಟ್ಟಾಕು ಸಿಂಧೂ. ಸೇಲ್ಸ್ ಗರ್ಲ್, ನಿಮ್ ಬಾವಾ ಹೇಳೋದೆಲ್ಲ ಕಥೆಗಳೇ ಬಿಡಿ. ಸಿಂಧೂ, ಬಾವಾ ನೀನು ಈಗ ಹೇಳದೆ ಇದ್ದರೆ ನಿನ್ನ ಪರಿಶೀಲನಾ ಶಕ್ತಿಗೆ ಅವಮಾನ. ಹೇಳು ಬಾವಾ ನೀನು. ನಾನು, ಸರಿ ಹಾಗಾದ್ರೆ ನಿಮ್ಮ ಸೆರಗು ತೆಗೆಯಿರಿ. ಸೇಲ್ಸ್ ಗರ್ಲ್ ಸೀರೆಯಲ್ಲಿ ಇದ್ದಳು. ಸೇಲ್ಸ್ ಗರ್ಲ್, ಸರಿ, ಸೆರಗು ತೆಗೆದಳು. ನಾನು, ತೀಕ್ಷ್ಣವಾಗಿ ನೋಡಿ, 36 ಬಿಬಿ. ಸೇಲ್ಸ್ ಗರ್ಲ್, ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಸೆರಗು ಸರಿ ಮಾಡಿಕೊಂಡು, ಕರೆಕ್ಟ್ ಸಾರ್. ನೀವು ತುಂಬಾ ಗ್ರೇಟ್ ಸಾರ್.
ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರು ಎಷ್ಟೇ ಅನುಭವ ಇದ್ದರೂ ಸಹ ಒಂದೂ ಸಲವೂ ಸರಿಯಾಗಿ ಹೇಳಲಿಲ್ಲ. ನೀವು ನನ್ನದು ಒಂದೇ ಸಾರಿ ನೋಡಿ ಅಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ. ನಾನು 3 ಬ್ಲೂ, ವೈಟ್ ಮತ್ತೆ ಪಿಂಕ್ ಬ್ರಾಗಳನ್ನು ಸೆಲೆಕ್ಟ್ ಮಾಡಿದೆ. ಸಿಂಧೂ, ತುಂಬಾ ಚೆನ್ನಾಗಿದಾವೆ ಬಾವಾ. ನಂದು ಆಯ್ತಲ್ಲ. ಇನ್ನು ಶ್ರಾವಣಿಗೆ ಮತ್ತೆ ಹರಿಣಿಗೆ ಸೆಲೆಕ್ಟ್ ಮಾಡು ಬಾವಾ. ನಾನು, ಹೋಗೆ ಹರಿಣಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾಳೆ. ಸಿಂಧೂ, ಹಾಗೇನೂ ಇಲ್ಲ ಬಾವಾ ಸೆಲೆಕ್ಟ್ ಮಾಡು ಇಬ್ಬರಿಗೂ. ನಾನು, ಶ್ರಾವಣಿದು ನಿಂದು ಒಂದೇ ಸೈಜ್, ಆಲ್ಮೋಸ್ಟ್ ಅವಳಿ ಜವಳಿ, ಇನ್ನೊಂದು ಜೊತೆ ನೀನು ತಗೊಂಡಿರೋ ಅಂತದ್ದೇ ತಗೋ. ಹರಿಣಿದು ನಿಮಗಿಂತ ಸ್ವಲ್ಪ ಜಾಸ್ತಿ ಉಬ್ಬಿರುತ್ತೆ ಕಂಕುಳ ಹತ್ತಿರ. ಸಿಂಧೂ, ಲೋ ದುಷ್ಟ ದುರ್ಮಾರ್ಗ ನಿಜವಾಗ್ಲೂ ಎಲ್ಲರದ್ದೂ ನೋಡ್ತಿಯೇನೋ. ಯಾವೋಳನ್ನು ಬಿಡಲ್ವಾ ನೀನು. ನಾನು, ನಗುತ್ತಾ, ಯಾಕೆ ಬಿಡಬೇಕು. ದೇವರು ಕಣ್ಣು ಕೊಟ್ಟಿರೋದು ಏನಕ್ಕೆ. ನೋಡೋದಕ್ಕೆ ತಾನೇ. ಸಿಂಧೂ, ಹರಿಣಿಗೆ 34 ಸೈಜ್ ಬ್ರಾ ತೆಗೆದುಕೊಂಡಳು, ಇನ್ನೇನು ಕೆಳಗಿನದು, ಪ್ಯಾಂಟೀಸ್, ಸಹ ಸೈಜ್ ಹೇಳಿ ಕಲರ್ಸ್ ಸೆಲೆಕ್ಟ್ ಮಾಡು. ನಾನು, ನಿಮ್ಮ 3 ಜನದ್ದು ಆಲ್ಮೋಸ್ಟ್ ಒಂದೇ ಸೈಜ್ 90 ಸೆಂಟಿಮೀಟರ್ಗಳು, 36. ಗ್ರೀನ್, ಪಿಂಕ್ ಮತ್ತೆ ಬ್ಲೂ ಕಲರ್ಸ್ ತೆಗೆದುಕೋ. ಸಿಂಧೂ, ಎಲ್ಲವನ್ನೂ ತೆಗೆದುಕೊಂಡು, ನಾನು ಪ್ಯಾಕ್ ಮಾಡಲು ಹೇಳಿದೆ. ಸೇಲ್ಸ್ ಗರ್ಲ್, ಸರಿ ತಗೊಳ್ಳಿ ಸರ್ ಬಿಲ್ 90% ಡಿಸ್ಕೌಂಟ್ ಇದೆ. ನಾನು, ಏನ್ರೀ ಇದು 90% ಡಿಸ್ಕೌಂಟಾ. ಸೇಲ್ಸ್ ಗರ್ಲ್, ನಿಮ್ಮ ಪರಿಶೀಲನಾ ಶಕ್ತಿಗೆ ನನ್ನ ಒಂದು ಸಣ್ಣ ಗಿಫ್ಟ್ ಸಾರ್. ನಾನು, ಆದರೂ 90% ನಿಮಗೆ ಲಾಸ್ ಆಗಲ್ವಾ. ಅದರಲ್ಲೂ ಇವು ನೋಡಿದ್ರೆ ಇಂಪೋರ್ಟೆಡ್ ಐಟಮ್, ಕಾಸ್ಟ್ಲಿ ಐಟಮ್ ತರ ಇದೆ. ಸೇಲ್ಸ್ ಗರ್ಲ್, ಪರವಾಗಿಲ್ಲ ಸಾರ್ ಈ ಅಂಗಡಿ ನಮ್ಮದೇ. ಇವತ್ತು ಸೇಲ್ಸ್ ಗರ್ಲ್ಸ್ ಕಡಿಮೆ ಇದ್ದರೂ ಅದಕ್ಕೆ ನಾನು ಇಲ್ಲಿ ಇದ್ದೆ. ನನ್ನ ಪರವಾಗಿ ನಿಮಗೆ ಈ ಚಿಕ್ಕ ಗಿಫ್ಟ್. ದಯವಿಟ್ಟು ಬೇಡ ಅನ್ನಬೇಡಿ ಪ್ಲೀಸ್. ನಾನು, ಥಾಂಕ್ಸ್. ಸೇಲ್ಸ್ ಗರ್ಲ್, ಅಂಗಡಿ ಯಜಮಾನಿ, ಹಾಗಾಗ ಬರ್ತಾ ಇರಿ ಸಾರ್ ಬಟ್ಟೆ ತಗೊಳ್ಳೋಕೆ ಪ್ಲೀಸ್. ನನ್ನ ಹೆಸರು ನಂದಿನಿ ಸಾರ್ ನೆನಪಿಟ್ಟುಕೊಳ್ಳಿ. ನಾನು, ಸಾರ್ ಅಂತ ಕರಿಬೇಡ್ರಿ ನಂದಿನಿ ಅವರೇ. ನನ್ನ ಹೆಸರು ಕಿರಣ್. ನಂದಿನಿ, ಸರಿ ಕಿರಣ್ ಹಾಗಾಗ ಬರ್ತಾ ಇರಿ ಬಟ್ಟೆಗೋಸ್ಕರ. ಈ ಸಾರಿಯ ಹಾಗೆ 90% ಡಿಸ್ಕೌಂಟ್ ಕೊಡದೆ ಹೋದರೂ 45% ಡಿಸ್ಕೌಂಟ್ ಆದರೂ ಕೊಟ್ಟೆ ಕೊಡ್ತೀನಿ. ನಾನು, ಥಾಂಕ್ಸ್ ನಂದಿನಿ ಅವರೇ, ಬಿಲ್ ಕಟ್ಟಿ ಹೊರಗೆ ಬಂದೆವು. ಆಗ ತಾನೇ ಬಟ್ಟೆಗಳ ಸೆಕ್ಷನ್ ಇಂದ ಹರಿಣಿ ಮತ್ತು ಶ್ರಾವಣಿ ಶಾಪಿಂಗ್ ಮುಗಿಸಿಕೊಂಡು ಹೊರಗೆ ಬರ್ತಾ ಇದ್ದರು. ಶ್ರಾವಣಿ, ಬಾರೇ ಸಿಂಧೂ ಇನ್ನರ್ಸ್ ತಗೊಳ್ಳೋಣ ಲೇಟ್ ಆಗ್ತಾ ಇದೆ. ಸಿಂಧೂ, ತಗೊಳ್ಳೆ ಇನ್ನರ್ಸ್ ಆಗ್ಲೇ ತಗೊಂಡು ಬಿಟ್ಟೆ. ಶ್ರಾವಣಿ, ನಮ್ಮಿಬ್ಬರದೂ ಒಂದೇ ಸೈಜ್ ನಮ್ಮದೇನೂ ಸರಿ. ಮತ್ತೆ ಹರಿಣಿಗೆ. ಸಿಂಧೂ, ಹರಿಣಿಗೂ ಸಹ ತಗೊಂಡೆ ಬಿಡು ಶ್ರಾವಣಿ. ಹರಿಣಿ, ಮತ್ತೆ ಸೈಜ್ ಗಳು ಹೇಗೆ ಗೊತ್ತು. ಸಿಂಧೂ, ಒಬ್ಬ ಮಹಾನುಭಾವ ಹೇಳಿದ ಬಿಡು, ನನ್ನ ಕಡೆ ನೋಡಿ ನಗುತ್ತಾ. ಹರಿಣಿ, ಯಾರು ಆ ಮಹಾನುಭಾವ, ಅಂತ ಕೇಳುತ್ತಾ ಸಿಂಧೂ ನನ್ನ ಕಡೆ ನೋಡಿ ನಗುವುದನ್ನು ಕಂಡು ಮಧ್ಯದಲ್ಲೇ ನಿಲ್ಲಿಸಿಬಿಟ್ಟಳು ಕೇಳುವುದನ್ನು. ನಾನು, ಸರಿ ಗರ್ಲ್ಸ್ ನೀವೆಲ್ಲರೂ ಶಾಪಿಂಗ್ ಮಾಡಿ. ಸುಸ್ತು ಆಗಿದ್ದೀರಾ. ಸ್ವಲ್ಪ ಐಸ್ ಕ್ರೀಮ್ ತಿಂದು ತಣ್ಣಗೆ ಆಗೋಣ. ನೀವು ಹೋಗಿ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ಇರಿ ನಾನು ಒಂದು ಫೋನ್ ಕಾಲ್ ಮಾಡಿ ಬರ್ತೀನಿ. ಹರಿಣಿ, ಸರಿ ಬೇಗ ಬಾ ಲೇಟ್ ಆಗ್ತಾ ಇದೆ. ನಾನು ಸರಿ ಅಂತ ಪಕ್ಕಕ್ಕೆ ಬಂದು ಮೊಬೈಲ್ ತೆಗೆದು ರಮ್ಯಾಗೆ ಡಯಲ್ ಮಾಡಿದೆ. ನೋ ರೆಸ್ಪಾನ್ಸ್. ಹಾಗೆ 3 ಸಾರಿ ಮಾಡಿದಕ್ಕೆ 3ನೇ ಬಾರಿ ಫೋನ್ ತೆಗೆದು, ಹಲೋ ಯಾರು, ಅಂದಳು ರಮ್ಯಾ.
ನಾನು ಸಾರಿ ರಾಂಗ್ ನಂಬರ್ಗೆ ಡಯಲ್ ಆಗಿದೆ ಅಂತ ಕಾಲ್ ಕಟ್ ಮಾಡಲು ಹೋಗುತ್ತಿದ್ದಾಗ, ಹೇಳು ಕಿರಣ್, ಅಂದಳು ರಮ್ಯಾ. ನಾನು, ಓಹ್ ನನ್ನ ಹೆಸರು ಹೇಳಿದ್ದಾರೆ ಅಂದ್ರೆ ರಾಂಗ್ ಕಾಲ್ ಅಲ್ಲ. ಮಾತಾಡಬಹುದು. ರಮ್ಯಾ, ಯಾರು ಆ ಹುಡುಗಿ ಬೆಳಗ್ಗೆ ನಿನ್ನ ಜೊತೆಯಲ್ಲಿ ಬಂದಿದ್ದು? ನಾನು, ಅವಳು ನಮ್ಮ ಪಕ್ಕದ ಮನೆಯಲ್ಲಿ ಇರ್ತಾಳೆ. ಹೊಸದಾಗಿ ಬಂದಿರೋದು. ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ಜೊತೆಯಲ್ಲಿ ಕರ್ಕೊಂಡು ಹೋಗು ಅಂತ ಅವರ ಅಮ್ಮ ಕೇಳಿದರು. ರಮ್ಯಾ, ಓಹ್ ಅಷ್ಟೇನಾ? ನಾನು ಬೇರೆ ಏನೋ ಅಂದುಕೊಂಡಿದ್ದೆ ಬಿಡು. ನಾನು ಯಾರೋ ಹುಡುಗಿ ಜೊತೆ ಇದ್ದರೆ ನಿನಗೇನು ಕಷ್ಟ? ರಮ್ಯಾ, ನಿನಗೆ ಎಲ್ಲ ಗೊತ್ತು. ಬೇಕು ಅಂತಲೇ ನನ್ನ ಹತ್ರ ಆಟ ಆಡ್ತಾ ಇದ್ದೀಯಾ? ನಾನು ನಿನ್ನ ಜೊತೆ ಆಟ ಆಡ್ತಾ ಇದ್ದೀನಾ? ಏನೋ ಫ್ರೆಂಡ್ ಅಂತ ಕ್ಲೋಸ್ ಆಗಿ ಇದ್ದರೆ ಆಟ ಆಡ್ತಾ ಇದ್ದೀನಿ ಅಂತ ಹೇಳ್ತೀಯ. ರಮ್ಯಾ, ಕಿರಣ್ ಪ್ಲೀಸ್. ಹಾಗೆಲ್ಲ ಅನ್ನಬೇಡ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಕಿರಣ್. ರಮ್ಯಾ ನಾವು ಇದರ ಬಗ್ಗೆ ಆಮೇಲೆ ಯಾವಾಗಾದ್ರೂ ಮಾತಾಡೋಣ. ರಮ್ಯಾ, ಕಿರಣ್ ಪ್ಲೀಸ್ ರಿಪ್ಲೈ ಕೊಡೋ ಪ್ಲೀಸ್. ರಮ್ಯಾ ನಾನು ಈಗ ಹೇಳೋದು ನಿನಗೆ ಸಿಲ್ಲಿ ಆಗಿ ಅನ್ನಿಸಬಹುದು ಇಲ್ಲ ಸಿನಿಮಾ ಡೈಲಾಗ್ ತರ ಅನ್ನಿಸಬಹುದು. ನಾನು ನಿನ್ನ ಯಾವತ್ತೂ ಲವರ್ ತರ ನಿನ್ನೆ ಮದುವೆ ಆಗಬೇಕು ಅನ್ನುವ ಉದ್ದೇಶದಲ್ಲಿ ನೋಡಲಿಲ್ಲ. ನನ್ನ ಮದುವೆಗೆ ಸಂಬಂಧಿಸಿದ ವ್ಯವಹಾರ ಎಲ್ಲ ನಮ್ ಅಪ್ಪ ಅಮ್ಮನೇ ನೋಡಿಕೊಳ್ತಾರೆ ಅಂತ ನಿನಗೆ ಮೊದಲೇ ಹೇಳಿದ್ದೆ ಅನ್ಸುತ್ತೆ. ಸಾರಿ ರಮ್ಯಾ, ಕಾಲ್ ಕಟ್ ಮಾಡಿದೆ. ನಾವು ಮಾತಾಡಿದ್ದೆಲ್ಲ ಕೇಳಿಸಿಕೊಂಡಿದ್ದಳು ಸಿಂಧು ನನ್ನ ಪಕ್ಕಕ್ಕೆ ಬಂದು. ಸಿಂಧೂ, ಬಾವಾ ನೀನು ಇಂಥವನು ಅಂತ ಅಂದುಕೊಂಡಿರಲಿಲ್ಲ. ನೀನು ನನ್ನ ಹತ್ರಾನೇ ಹೇಳಿದ್ದೆ ರಮ್ಯಾನ ಲವ್ ಮಾಡ್ತೀನಿ ಅಂತ. ಆದರೆ ಇವತ್ತು ಯಾಕೋ ಹೀಗೆ ಹೇಳಿದೆ. ನಾನು ಸಿಂಧೂಗೆ ನಡೆದಿದ್ದೆಲ್ಲ ಹೇಳಿದೆ. ರಮ್ಯನ ದೆಂಗಿದರೆ ನನ್ನ ತಂಗಿಯನ್ನು ದೆಂಗಬಹುದು ಅನ್ನೋ ವಿಷಯ ಒಂದು ಬಿಟ್ಟು, ಈಗ ಹೇಳು ಸಿಂಧೂ ನನ್ ತಂಗಿಗೋಸ್ಕರ ಹೀಗೆಲ್ಲ ಮಾಡಿದೆ. ನಾನು ಮಾಡಿದ್ದು ತಪ್ಪಾ? ಸಿಂಧೂ, ಒಂದು ವಿಧದಲ್ಲಿ ನೋಡಿದ್ರೆ ತಪ್ಪಿಲ್ಲ. ಆದರೆ ನಾನು ಅವಳ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತೀನಿ. ನಂಬಿಸಿ ಮೋಸ ಮಾಡೋದು ತಪ್ಪಲ್ವಾ ಬಾವಾ? ಹೌದು ನಿಜ ಸಿಂಧೂ. ನಾನು ಅವಳಿಗೆ ಹತ್ತಿರ ಆಗಿ ಅವಳ ಬೆತ್ತಲೆ ಫೋಟೋ ತಗೊಂಡ್ರೆ ಸಾಕು. ಅವಳಿಗೆ ಬೇರೆ ಏನೂ ಮಾಡುವ ಉದ್ದೇಶ ಇಲ್ಲ. ಭಾನು ರಮ್ಯಾನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನು ಲವ್ಗೆ ಒಪ್ಪಿಕೊಳ್ಳಲಿಲ್ಲ. ಸಿಂಧೂ, ಸಾರಿ ಬಾವಾ ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೆ. ನಡಿ ಹೋಗಿ ಐಸ್ ಕ್ರೀಮ್ ತಿಂದು ತಣ್ಣಗೆ ಆಗೋಣ. ನಾವು ಒಳಗೆ ಹೋಗುವಷ್ಟರಲ್ಲಿ ಐಸ್ ಕ್ರೀಮ್ಗೆ ಆರ್ಡರ್ ಮಾಡಿ ಐಸ್ ಕ್ರೀಮ್ಗೋಸ್ಕರ ಕಾಯುತ್ತಾ ಮಾತನಾಡುತ್ತಾ ಇದ್ದರು ಶ್ರಾವಣಿ ಮತ್ತೆ ಹರಿಣಿ. ನಾನು ಸಿಂಧೂ ಹೋಗಿ ಅವರ ಮುಂದೆ ಕುಳಿತುಕೊಂಡೆವು. ಥಾಂಕ್ಸ್ ಕಿರಣ್, ಅಂದಳು ಹರಿಣಿ. ನಾನು ಯಾಕೆ ಅನ್ನುವಂತೆ ನೋಡಿದೆ ಅವಳ ಮುಖ. ಹರಿಣಿ, 90% ಡಿಸ್ಕೌಂಟ್ ಕೊಡಿಸಿದ್ದಕ್ಕೆ. ನಾನು ಎಲ್ಲೂ ಕೇಳಿರಲಿಲ್ಲ 90% ಡಿಸ್ಕೌಂಟ್, ಅಂದಳು. ನೀನು ಸಹ ಕುಯ್ಯಲು ಶುರು ಹಚ್ಚಿಕೊಂಡ. ಅಂದೆ. ಎಲ್ಲರೂ ನಕ್ಕೆವು. ಅಷ್ಟರಲ್ಲಿ ಐಸ್ ಕ್ರೀಮ್ ಬಂದಿತು. ನಾವೆಲ್ಲರೂ ತಿಂದೆವು. ಬಿಲ್ ನಾನು ಕಟ್ಟುತ್ತೀನಿ ಅಂತ ಅವರು ಜಗಳ ಆಡುತ್ತಿದ್ದಾಗ ಬಿಲ್ ನಾನೇ ಕಟ್ಟಿಬಿಟ್ಟೆ. ಸಿಂಧೂ, ಇದೇನು ಬಾವಾ ಬಿಲ್ ನೀನು ಕಟ್ಟಿದೆ, ಅಂತ ಕೇಳಿದಳು. ನಾದಿನಿಗೋಸ್ಕರ ಇಷ್ಟು ಮಾತ್ರ ಬಿಲ್ ಕಟ್ಟದೆ ಇದ್ದರೆ ಹೇಗೆ? ಅಂತ ಹೇಳಿದೆ. ಅಷ್ಟರಲ್ಲಿ ಶ್ರಾವಣಿ ಮೊಬೈಲ್ ರಿಂಗ್ ಆಯಿತು. ಶ್ರಾವಣಿ ಕಾಲ್ ಪಿಕ್ ಮಾಡಿ ಮಾತಾಡಿ, ಸರಿ ಅಮ್ಮ ಆಯ್ತು, ಅಂತ ಹೇಳಿ ಕಟ್ ಮಾಡಿದಳು. ಶ್ರಾವಣಿ, ಕಿರಣ್ ನಮ್ ಅಮ್ಮ ನಿನ್ನನ್ನು ಮನೆಗೆ ಕರೆದುಕೊಂಡು ಬರಲು ಹೇಳಿದ್ದಾರೆ, ಅಂದಳು.
ನಾನು, ಯಾಕೆ ಅಂತ ಕೇಳಿದೆ. ಶ್ರಾವಣಿ, ಏನೋಪಾ ಗೊತ್ತಿಲ್ಲ. ಅಮ್ಮ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ ಅಷ್ಟೇ. ಅದೇ ಫೈನಲ್, ಅಂತ ಹೇಳಿದಳು. ಸರಿ ನೀವು ಹೋಗ್ರಿ ನಾವು ಬೈಕ್ ನಲ್ಲಿ ಬರ್ತೀವಿ, ಅಂತ ಹೇಳಿ ಬೈಕ್ ಪಾರ್ಕ್ ಮಾಡಿದ್ದ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಬೈಕ್ ಕಾಣಲಿಲ್ಲ. ಹರಿಣಿ, ಬೈಕ್ ಏನಾಯ್ತು ಕಿರಣ್ ನಾವು ಇಲ್ಲೇ ಅಲ್ವಾ ಪಾರ್ಕ್ ಮಾಡಿದ್ದು, ಅಂತ ಕೇಳಿದಳು. ಶ್ರಾವಣಿ, ಸರಿ ಬಾ ಕಿರಣ್ ಕಾರ್ ನಲ್ಲಿ ಹೋಗೋಣ. ನಾಳೆ ನೀನು ಬೈಕ್ ಹುಡುಕಬಹುದು, ಅಂತ ಹೇಳಿ ಕಾರ್ಗೆ ಹತ್ತಿಸಿಕೊಂಡಳು. ನಾನು ಬೈಕ್ ಏನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾಗ ಸಿಂಧು ಕಾರನ್ನು ಚಲಾಯಿಸಿದಳು. 15 ನಿಮಿಷಗಳ ಪ್ರಯಾಣದ ನಂತರ ಕಾರ್ ನಿಂತಿತು. ಹಾರನ್ ಮೊಳಗಿಸುತ್ತಿದ್ದರೆ ವಾಚ್ ಮ್ಯಾನ್ ಗೇಟ್ ತೆರೆದ. ಕಾರನ್ನು ಒಳಗೆ ಪಾರ್ಕ್ ಮಾಡಿ, ಇನ್ನು ಇಳಿಯಿರಿ, ಅಂದಳು ಸಿಂಧು. ಕಾರ್ ಇಳಿದು ನೋಡಿದರೆ ದೊಡ್ಡ ಬಂಗಲೆಯಾಗಿತ್ತು. ಒಳಗೆ ಬಾ ಕಿರಣ್, ಅನ್ನುತ್ತಾ ಹರಿಣಿ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದಳು ಶ್ರಾವಣಿ. ಹಾಲ್ ನಲ್ಲಿ ಪೀಠೋಪಕರಣಗಳು ಎಲ್ಲ ತುಂಬಾ ಶ್ರೀಮಂತಿಕೆಯಿಂದ ಕೂಡಿದ್ದವು. ಸೋಫಾದಲ್ಲಿ ಕುಳಿತುಕೋ ಕಿರಣ್ ನಮ್ಮ ಅಮ್ಮನನ್ನು ಕರೆದುಕೊಂಡು ಬರ್ತೀನಿ, ಅಂತ ಹೇಳಿ ಹರಿಣಿಯನ್ನು ಅಲ್ಲೇ ಬಿಟ್ಟು ಒಳಗೆ ಹೋದರು ಶ್ರಾವಣಿ ಮತ್ತೆ ಸಿಂಧು. ಕೆಲಸದಾಳು ನನಗೆ ಮತ್ತೆ ಹರಿಣಿಗೆ ಕಾಫಿ ತಂದು ಕೊಟ್ಟಳು. ನಾನು ಹರಿಣಿ ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಇದ್ದಾಗ ಹಾಲ್ಗೆ ಎಂಟರ್ ಆದರು ಶ್ರಾವಣಿ ಮತ್ತೆ ಸಿಂಧು ಅವರ ಅಮ್ಮನ ಜೊತೆಯಲ್ಲಿ. ಆಕೆಯನ್ನು ನೋಡುತ್ತಿದ್ದ ಹಾಗೆ ಎಲ್ಲೋ ನೋಡಿರುವ ಜ್ಞಾಪಕ ನನ್ನ ಮೆದುಳಿನ ಪುಟಗಳಲ್ಲಿ ಕದಲಾಡಿತು. ಆಕೆ ನನ್ನ ಹತ್ತಿರ ಬಂದು, ನೀನು ನಮ್ಮ ಪದ್ಮಾವತಿ ಮಗ ಅಲ್ವಾ? ಎಲ್ಲ ಹಚ್ಚು ಹೊಡೆದ ಹಾಗೆ ನಮ್ಮ ಪದ್ಮಾವತಿಯ ಹೋಲಿಕೆಗಳೇ ಇದ್ದಾವೆ ನಿನ್ನಲ್ಲಿ, ಅಂದರು. ನಾನು ಆಕೆಯನ್ನು ನಖಶಿಖಾಂತ ನೋಡಿ, ನೀವು ನಮ್ಮ ಯಾಮಿನಿ ಅತ್ತೆ ಅಲ್ವಾ, ಅಂತ ಕೇಳಿದೆ. ಹೌದು ಕಣೋ, ತುಂಬಾ ಬೇಗನೆ ನೆನಪು ಮಾಡಿಕೊಂಡೆ. ಎಷ್ಟು ದಿನ ಆಗಿತ್ತೋ ನಿನ್ನ ನೋಡಿ, ಅಂತ ಅಂದರು ಯಾಮಿನಿ ಅತ್ತೆ. ಸಿಂಧು ಹಾಗೂ ಶ್ರಾವಣಿ ಇಬ್ಬರೂ ಆಶ್ಚರ್ಯದಿಂದ ಹಾಗೆ ಶಿಲೆಗಳ ಹಾಗೆ ನಿಂತಿದ್ದರು. ಏನಮ್ಮ ಕಿರಣ್ ನಿನಗೆ ಮೊದಲೇ ಗೊತ್ತಾ? ಅಂತ ಕೇಳಿದರು ಮಕ್ಕಳಿಬ್ಬರು. ಇವನು ನನಗೆ ಗೊತ್ತಿಲ್ಲದೆ ಏನು? ನಾನು ಇವರ ಮನೆಗೆ ಹೋದರೆ ಯಾವಾಗ್ಲೂ ನನ್ನ ಸೇರಾಗು ಹಿಡಿದುಕೊಂಡೇ ತಿರುಗುತ್ತಿದ್ದ ತುಂಟ ಇವನು, ಅಂದರು ಯಾಮಿನಿ ಅತ್ತೆ. ನನ್ನ ಮೇಲಿಂದ ನೋಟವನ್ನು ಹರಿಣಿ ಕಡೆಗೆ ಹರಿಸುತ್ತಾ, ನೀನು ನಮ್ಮ ಸುಮಿತ್ರಾ ಮಗಳ ಹಾಗೆ ಇದ್ದೆಯೇ? ಹೆಸರು ಹರಿಣಿ ಅಲ್ವಾ, ಅಂದರು ಯಾಮಿನಿ ಅತ್ತೆ. ನಾವೆಲ್ಲರೂ ಆಶ್ಚರ್ಯದಿಂದ ಹಾಗೆ ನೋಡುತ್ತಾ ಇದ್ದೆವು. ಯಾಮಿನಿ ಅತ್ತೆ, ಏನ್ರೋ ನಿಮಗೆ ಆಶ್ಚರ್ಯ ಆಗಿರಬಹುದು ಅಲ್ವಾ? ನಾನು ಮತ್ತೆ ನಿಮ್ಮ ಅಮ್ಮಂದಿರು ಒಂದೇ ಸ್ಕೂಲ್, ಒಂದೇ ಕ್ಲಾಸ್ ಮತ್ತೆ ಒಂದೇ ಕಾಲೇಜ್ ನಲ್ಲಿ ಓದಿರೋದು. ಕಿರಣ್ ಅವರ ಅಮ್ಮ ನನ್ನ ಕ್ಲಾಸ್ಮೇಟ್ ಮಾತ್ರ ಅಲ್ಲ, ಅವರ ಅಪ್ಪ ಗೋಪಾಲ್ ನನಗೆ ಸ್ವಂತ ಒಡ ಹುಟ್ಟಿದ ಅಣ್ಣ. ಸುಮಿತ್ರಾ ಕೂಡ ನನಗೆ ಚಿಕ್ಕಮ್ಮನ ಮಗಳು, ಅಂತ ಅಂದರು. ಅದನ್ನು ಕೇಳ್ತಾ ಇದ್ದ ಹಾಗೆ ನಾವೆಲ್ಲ ಒಂದೇ ಮನೆಯವರು ಅಂತ ಗೊತ್ತಾಗಿ ಮೈಯೆಲ್ಲ ರೋಮಾಂಚನಗೊಂಡಿತು. ಯಾಮಿನಿ ಅತ್ತೆ, ಏನೋ ಕಿರಣ್ ತುಂಬಾ ದೊಡ್ಡವನು ಆಗೋಗಿದ್ದೀಯ. ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಮಕ್ಕಳು ಎಲ್ಲಿ ಅತ್ತೆ ತಾಳಿ ಕಟ್ಟಿಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಇಗೋ ಇಲ್ಲೇ ಇದ್ದಾರೆ ನನ್ನ ಮಕ್ಕಳು ಇವಾಗ ಕಟ್ಟು ತಾಳಿ, ಅಂದರು. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ. ಅಯ್ಯೋ ನನ್ನ ಅಳಿಯನಿಗೆ ನಾಚಿಕೆ ಪಟ್ಟುಕೊಳ್ಳುವುದಕ್ಕೂ ಬರುತ್ತೆ. ನಾಚಿಕೆಯಲ್ಲಿ ಎಷ್ಟು ಮುದ್ದಾಗಿ ಕಾಣುತ್ತೀಯೋ, ಅಂತ ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡು ನನ್ನ ಕೆನ್ನೆ ಮೇಲೆ ಮುತ್ತು ಕೊಟ್ಟರು ಯಾಮಿನಿ ಅತ್ತೆ. ನಾನು, ಸರಿ ಅತ್ತೆ ಈಗಾಗಲೇ ಲೇಟ್ ಆಗಿದೆ, ಇನ್ನೊಂದು ಸಲ ಬರ್ತೀವಿ, ಅಂತ ಹೇಳಿದೆ. ಯಾಮಿನಿ ಅತ್ತೆ, ಬರದೆ ಮನೆಗೆ ಬಂದ ಅಳಿಯನನ್ನು ಹಾಗೆ ಸುಮ್ಮನೆ ಹೇಗೆ ಕಳಿಸೋದು?
ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳಿದರು. ಇನ್ನೂ ಬೇರೆ ಮಾರ್ಗವಿಲ್ಲದೆ ಒಪ್ಪಿಕೊಂಡೆ. ನಾವೆಲ್ಲರೂ ಸೇರಿ ಊಟ ಮಾಡಿ ಮುಗಿಸಿದೆವು. ಊಟ ಆದ ಮೇಲೆ ಅಮ್ಮ ಕಿರಣ್ ಬೈಕ್ ಮಿಸ್ ಆಗಿದೆ ಅಂತ ಹೇಳಿದಳು ಸಿಂಧು. ಅಯ್ಯೋ ಹಾಗಾದ್ರೆ ಈಗ ಹೇಗೆ? ಸರಿ ನೀವಿಬ್ರೂ ಹೋಗಿ ಡ್ರಾಪ್ ಮಾಡಿ ಬನ್ನಿ ಅಂತ ಹೇಳಿದರು ಅತ್ತೆ. ಕಿರಣ್ ಹರಿಣಿ ಹಾಗಾಗ ಬರ್ತಾ ಇರಿ ಅಂತ ಅಂದರು ಅತ್ತೆ. ನಾನು, ನೀವು ಅಷ್ಟೆಲ್ಲ ಹೇಳಬೇಕಾ ಅತ್ತೆ? ಇನ್ಮೇಲೆ ಹಾಗಾಗ ಬರ್ತಾನೆ ಇರ್ತೀವಿ ಅಂತ ಹೇಳಿದೆ. ನಾವು ಕಾರ್ ಹತ್ತಿದ ಮೇಲೆ ಕೈ ಆಡಿಸುತ್ತಾ ಕಾರು ಮರೆ ಆಗುವವರೆಗೂ ಬಾಗಿಲಲ್ಲೇ ಇದ್ದು ನಂತರ ಮನೆ ಒಳಗೆ ಹೋದರು ಯಾಮಿನಿ ಅತ್ತೆ. ನಮ್ಮ ಮನೆ ಹತ್ತಿರ ಡ್ರಾಪ್ ಮಾಡಿದರು ಶ್ರಾವಣಿ ಸಿಂಧು. ನಾನು ಮನೆಗೆ ಬರಲು ಹೇಳಿದೆ. ಸಿಂಧು, ಬಾವ ಈಗಾಗಲೇ ತುಂಬಾ ತಡವಾಗಿದೆ. ಇನ್ನೊಂದು ಸಲ ಯಾವಾಗಾದ್ರೂ ಬರ್ತೀವಿ ಅಂತ ಹೇಳಿ ಹೊರಟು ಹೋದರು. ಸಾರಿ ಬಾವ ನಾನು ಸಹ ಹೋಗ್ತೀನಿ ಅಂತ ಅಂದಳು ಹರಿಣಿ. ಹರಿಣಿ ಒಂದೇ ಸಾರಿಗೆ ಹಾಗೆ ಬಾವ ಅಂತ ಕರೆದ ಕೂಡಲೇ ನನ್ನ ಮೈ ರೋಮಾಂಚನಗೊಂಡಿತು. ನಾನು, ಸರಿ ಆಯ್ತು ಹೊರಡು ನಾದಿನಿ, ಬಾಯ್ ಅಂತ ಹೇಳಿ ನನ್ನ ರೂಮ್ ಒಳಗೆ ಹೋಗಿ ಮುಸುಗು ಹೊದ್ದುಕೊಂಡು ಮಲಗಿದೆ. ನನ್ನ ಮೊಬೈಲ್ ರಿಂಗ್ ಆಗುತ್ತಿದ್ದರೆ ನಿದ್ದೆ ಕಣ್ಣಿನಲ್ಲಿ ಫೋನ್ ಎತ್ತಿ, ಹಲೋ ಅಂತ ಹೇಳಿದೆ. ಸುನೀತಾ. ಹಲೋ ಕಿರಣ್ ನಾನು ಸುನೀತಾ. ಒಂದು ಸಲ ಹೊರಗೆ ಹೋಗಿ ನೋಡು. ನಾನು, ಯಾಕೆ ಸುನಿ? ಸುನೀತಾ, ಸರ್ಪ್ರೈಸ್. ನಾನು ಹೊರಗೆ ಹೋಗಿ ನೋಡಿದ್ರೆ ಒಂದು ಹೊಸ ಕಾರ್ ಇತ್ತು. ಹೇಗಿದೆ ಕಿರಣ್ ಕಾರು? ನಾನು, ಕಾರ್ ಚೆನ್ನಾಗೇ ಇದೆ. ಆದರೆ ಇದೆಲ್ಲ ಇವಾಗ ಯಾಕೆ ಸುನಿ? ಸುನೀತಾ, ಅದೇನೋ ನನ್ನ ಗಂಡನಿಗೆ ನಾನು ಕಾರ್ ಗಿಫ್ಟ್ ಕೊಡಬಾರದ? ನಮ್ಮ ಮದುವೆ ಆದಮೇಲೆ ನಾನು ನಿನಗೆ ಕೊಡುತ್ತಿರುವ ಮೊದಲ ಗಿಫ್ಟ್ ಇದು. ಸರಿ ಡ್ರೈವ್ ಮಾಡಿ ಹೇಗಿದೆ ಅಂತ ಹೇಳು. ಕಾಲ್ ಕಟ್ ಮಾಡಿದಳು. ನಾನು ಕಾರ್ ಹತ್ತಿರ ಹೋದಾಗ ಡ್ರೈವರ್ ಕಾರ್ ಕೀ ಕೊಡುತ್ತಾ, ರಾತ್ರಿಯೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಡಾಕ್ಟರಮ್ಮ ನಿನಗೋಸ್ಕರ. ನೀನು ಕಾಲೇಜ್ಗೆ ಹೋಗುವಷ್ಟರಲ್ಲಿ ಕಾರ್ ನಿಮ್ಮ ಮನೆ ಮುಂದೆ ಇರಬೇಕು ಅಂತ. ರಾತ್ರಿಯೆಲ್ಲ ಅವರು ನಿದ್ದೆ ಮಾಡಿಲ್ಲ. ನನಗೂ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ. ಈಗ ತಕ್ಷಣ ಡೆಲಿವರಿ ಕೊಡೋ ಕಾರ್ ಇಲ್ಲ ಅಂತ ಚೆನ್ನೈನಿಂದ ತರಿಸಿದ್ದಾರೆ ಅಂತ ಹೇಳಿದ ಡ್ರೈವರ್. ನಾನು, ಬನ್ನಿ ಒಳಗೆ ಕಾಫಿ ಕುಡಿದು ಹೋಗಿ ಅಂತ ಹೇಳಿದೆ. ಡ್ರೈವರ್, ಇಲ್ಲಪ್ಪ ಈಗಾಗಲೇ ತುಂಬಾ ತಡವಾಗಿದೆ. ಟೈಮ್ ಇದ್ದರೆ ನಾನು ಇನ್ನೊಂದು ಸಲ ಭೇಟಿ ಆಗ್ತೀನಿ ಅಂತ ಹೇಳಿ ಹೊರಟು ಹೋದ. ಚಿಕ್ಕಿ ಹೊರಗೆ ಬಂದು ಕಾರನ್ನು ನೋಡಿ, ಯಾರದೋ ಕಾರು. ಮನೆ ಮುಂದೆ ನಿಲ್ಲಿಸಿದ್ದಾರೆ ತೆಗೆಯಲು ಹೇಳು. ನಾನು ಕಸ ಗುಡಿಸಬೇಕು ಅಂತ ಅಂದರು. ನಾನು ಸರಿ ಚಿಕ್ಕಿ ತೆಗೀತೀನಿ ಇರಿ ಅಂತ ಹೇಳಿ ಸುನೀತಾಗೆ ಕಾಲ್ ಮಾಡಿದೆ. ನಾನು, ಹಲೋ ಸುನಿ. ಕಾರ್ ತುಂಬಾ ಚೆನ್ನಾಗಿದೆ. ಆದರೆ ಸಡನ್ ಆಗಿ ಕಾರ್ ಯಾಕೆ? ಸುನೀತಾ, ನಿನ್ನ ಬೈಕ್ ಮಿಸ್ ಆಗಿದೆ ಅಲ್ವಾ? ಅದಕ್ಕೆ ನೀನು ಹೇಗೆ ಓಡಾಡುತ್ತೀಯ ಅಂತ. ನಾನು, ನನ್ನ ಬೈಕ್ ಮಿಸ್ ಆಗಿರೋ ವಿಷಯ ಇನ್ನೂ ಚಿಕ್ಕಿಗೂ ಸಹ ಗೊತ್ತಿಲ್ಲ. ಅಷ್ಟರಲ್ಲಿ ಅದು ನಿನಗೆ ಗೊತ್ತಾಗಿ ನೀನು ಹೊಸ ಕಾರು ಕೊಂಡು, ಅದನ್ನು ನನಗೆ ಕೊಟ್ಟಿದ್ದು ಎಲ್ಲ ಆಗಿ ಹೋಯಿತು. ಥಾಂಕ್ಸ್ ಸುನಿ ಐ ಲವ್ ಯು ಸೋ ಮಚ್ ಡಾರ್ಲಿಂಗ್ ಕಿಸ್ ಕೊಡುತ್ತಾ. ಹೌದು ಯಾವಾಗ ಬರ್ತಾ ಇದ್ದೀಯ ಸುನಿ ಡಿಯರ್? ಸುನೀತಾ, ನಾಳೆ ಸಾಯಂಕಾಲ ಬರ್ತಾ ಇದ್ದೀನಿ ಕಣೋ ಮೈ ಡಿಯರ್ ಲವ್ಲಿ ಹುಬ್ಬಿ ಕಿಸ್ ಕೊಡುತ್ತಾ ಕಾಲ್ ಕಟ್ ಮಾಡಿದಳು. ಚಿಕ್ಕಿ, ಏನೋ ಸುನೀತಾ ಕಳ್ಸಿದ್ದ ಕಾರು. ಅವಳ ಹುಚ್ಚು ಮಿತಿ ಮೀರಿ ಹೋಗ್ತಾ ಇದೆ. ಆದರೂ ಕಾರ್ ತುಂಬಾ ಚೆನ್ನಾಗಿದೆ ಕಣೋ. ಎಷ್ಟಂತೆ ಕಾರು? ನಾನು, 43 ಲಕ್ಷಗಳು ಚಿಕ್ಕಿ. ಚಿಕ್ಕಿ, ಅಮ್ಮೋ, ಅಷ್ಟೊಂದಾ?
ಸರಿ ಹೊರಡು, ನಿನಗೆ ಕಾಲೇಜ್ಗೆ ಟೈಮ್ ಆಗುತ್ತೆ. ಒಳಗೆ ಕಳಿಸಿದರು. ಮೊಬೈಲ್ ತೆಗೆದುಕೊಂಡು ಸುನೀತಾಗೆ ಡಯಲ್ ಮಾಡಿದರು ಚಿಕ್ಕಿ. ಅತ್ತ ಕಡೆಯಿಂದ ಹಲೋ ಅನ್ನುತ್ತಿದ್ದ ಹಾಗೆ. ಚಿಕ್ಕಿ, ಏನೇ ಸುನೀತಾ 40 ಲಕ್ಷ ಖರ್ಚು ಮಾಡಿ ಅವನಿಗೆ ಇವಾಗ ಕಾರ್ ಕೊಡಿಸೋ ಅವಶ್ಯಕತೆ ಇತ್ತಾ? ಅವನ ವಯಸ್ಸಿಗೆ ಅದು ತುಂಬಾ ಜಾಸ್ತಿ ಕಣೆ. ಸುನೀತಾ, ಅಕ್ಕ, ಅವನ ವೈಭೋಗದ ಮುಂದೆ ಈ ಕಾರು ಅವನ ಕಾಲಿನ ಉಗುರಿಗೂ ಸಮ ಆಗೋಲ್ಲ. ಅವನು ನೀರಿನಂತವನು ಅಕ್ಕ. ನೀರು ಯಾವುದೇ ಬಣ್ಣದ ಜೊತೆ ಸೇರಿದರೆ ಅದರ ಜೊತೆಗೆ ಬೆರೆತು ಹೋಗುವಂತೆ ಇವನೂ ಸಹ ಯಾರ ಜೊತೆಯಲ್ಲಿ ಸೇರುತ್ತಾನೋ ಅವರಲ್ಲೇ ಬೆರೆತು ಹೋಗುತ್ತಾನೆ. ಅಕ್ಕ, ನಾನು ನಾಳೆ ಸಾಯಂಕಾಲ ಬರ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೆಲಸ ಇದೆ. ನಾಳೆ ಬಂದಮೇಲೆ ಮಾತಾಡೋಣ. ಕಾಲ್ ಕಟ್ ಮಾಡಿದಳು. ನಾನು ರೆಡಿ ಆಗಿ ಹೊರಗೆ ಬಂದೆ. ಶಿರೀಷ ಕಾರನ್ನು ನೋಡಿ, ಕಾರ್ ತುಂಬಾ ಚೆನ್ನಾಗಿದೆ ಅಮ್ಮ. ಯಾರದಮ್ಮ ಕಾರು ಅಂತ ಕೇಳಿದಳು ಚಿಕ್ಕಿಯನ್ನು. ಚಿಕ್ಕಿ, ನಿಮ್ಮ ಅಣ್ಣನಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಕಣೆ. ಶಿರೀಷ, ನೀನು ತೆಂಗಿನಕಾಯಿ ಒಡೆದು ಕಾರಿಗೆ ಆರತಿ ಮಾಡಮ್ಮ. ನಿಮ್ಮಣ್ಣ ಕಾಲೇಜ್ಗೆ ಹೊರಡುತ್ತಾನೆ ಅಂತ ಹೇಳಿ ಅಡುಗೆ ಮನೆ ಒಳಗೆ ಹೋದರು. ಶಿರೀಷ, ಸರಿ ಅಮ್ಮ ಅಂತ ಹೇಳಿ ದೇವರ ಕೋಣೆಗೆ ಹೋಗಿ ಹಣೆಗೆ ಕುಂಕುಮ ಬೊಟ್ಟು ಇಟ್ಟುಕೊಂಡು ತೆಂಗಿನಕಾಯಿ, ಕರ್ಪೂರ ತೆಗೆದುಕೊಂಡು ಕಾರಿನ ಹತ್ತಿರ ಬಂದು ಕಾರಿಗೆ ಕುಂಕುಮ ಹಚ್ಚಿ ತೆಂಗಿನಕಾಯಿ ಒಡೆದು, ಕರ್ಪೂರ ಹಚ್ಚಿ ಆರತಿ ಮಾಡಿದಳು. ಆರತಿ ಕೊಟ್ಟವಳಿಗೆ ಏನಾದ್ರೂ ಕೊಡ್ತೀಯಾ? ಇಲ್ಲ, ಇಷ್ಟೇನಾ ಅಣ್ಣ ಅಂತ ಕೇಳಿದಳು ತಂಗಿ. ನಾನು ತಂಗಿಯನ್ನು ಹತ್ತಿರಕ್ಕೆ ಎಳೆದುಕೊಂಡು ಮುತ್ತು ಕೊಟ್ಟು, ಸಾಕಾ, ಇನ್ನೂ ಏನಾದ್ರೂ ಬೇಕಾ ಅಂತ ಕೇಳಿದೆ. ಶಿರೀಷ, ಲೋ ಅಣ್ಣ, ಅಮ್ಮ ನೋಡ್ತಾಳೆ ಬಿಡೋ ಅಂತ ಅಂದಳು. ನಾನು, ಏನೇ ಚಿಕ್ಕಿ ಇದ್ದರೆ ನಿನ್ ತುಲ್ಲಲ್ಲಿ ಇಟ್ಟುಕೊಳ್ಳೋದಿಲ್ವಾ? ಯಾವತ್ತೋ ಒಂದು ದಿನ ಚಿಕ್ಕಿ ಮುಂದೇನೆ ನಿನ್ ತುಲ್ಲಲ್ಲಿ ಇಡ್ತೀನಿ ಕಣೆ ಅಂತ ಹೇಳಿದೆ. ಚಿಕ್ಕಿ ಆಚೆ ಬರುತ್ತಾ, ಏನೋ ನಿಮ್ಮ ಆರತಿ ಪ್ರೋಗ್ರಾಂ ಇನ್ನೂ ಮುಗಿದಿಲ್ವಾ? ಕಾಲೇಜ್ ಗೆ ಟೈಮ್ ಆಯ್ತು, ಹೊರಡು ಅಂತ ಹೇಳಿದರು ಚಿಕ್ಕಿ. ಕಾರ್ ಡೋರ್ ತೆಗೆದು ಸ್ಟೇರಿಂಗ್ ಮುಂದೆ ಕುಳಿತುಕೊಂಡಾಗ ನನ್ನ ಕಣ್ಣ ಮುಂದೆ ರಾಜಣ್ಣನ ಮುಖ ಬಂದಿತು. ರಾಜಣ್ಣ ನಮ್ಮ ಕಾರಿನ ಡ್ರೈವರ್ ಆಗಿದ್ದರು. ನನ್ನನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರ್ತಾ ಇದ್ದರು. ಒಂದು ಸಲ ರಾಜಣ್ಣನಿಗೆ ಹಠ ಹಿಡಿದು ಕಾರ್ ಡ್ರೈವಿಂಗ್ ಕಲಿಸಲು ಹೇಳಿದ್ದೆ. ರಾಜಣ್ಣ ಒಪ್ಪಿಕೊಂಡು ನನಗೆ ಕಾರ್ ಡ್ರೈವಿಂಗ್ ಕಲಿಸುತ್ತಿದ್ದರು. ಒಂದು ದಿನ ಇದನ್ನು ಅಪ್ಪ ನೋಡಿ ನಮ್ಮಿಬ್ಬರಿಗೂ ಸರಿಯಾಗಿ ಬೈದಿದ್ದರು. 12ನೇ ವಯಸ್ಸಿಗೆ ಅವನಿಗೆ ಕಾರ್ ಡ್ರೈವಿಂಗ್ ಕಲಿಸಬೇಕಾ ಅಂತ. ಅಪ್ಪನ ಮುಂದೆ ಭಯ ನಟಿಸುತ್ತಾ ಹೇಗೋ ಕಾರ್ ಡ್ರೈವಿಂಗ್ ಕಲಿತುಕೊಂಡೆ. ಇನ್ನೊಂದು ಸಲ ರಾಜಣ್ಣನನ್ನು ನೆನೆಸಿಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿ ಮುನ್ನಡೆಸಿ ಹರಿಣಿ ಮನೆ ಮುಂದೆ ನಿಲ್ಲಿಸಿ ಹಾರ್ನ್ ಮಾಡಿ ಹರಿಣಿ ಅಂತ ಕರೆದೆ. ಹರಿಣಿ, ಬರ್ತಾ ಇದ್ದೀನಿ ಬಾವಾ, ಒಂದು ನಿಮಿಷ ಅಂತ ಹೇಳಿ ದುಪ್ಪಟ್ಟ ಸರಿ ಮಾಡಿಕೊಂಡು ಹೊರಗೆ ಬಂದಳು. ಹರಿಣಿ ಬಾವಾ ಅಂತ ಕರೆದಿದ್ದು ಸುಮಿತ್ರಾ ಆಂಟಿಗೆ ಮತ್ತು ಚಿಕ್ಕಿಗೆ ಆಶ್ಚರ್ಯವನ್ನು ತಂದಿತು. ಸುಮಿತ್ರಾ ಆಂಟಿ, ಏನೇ ಹರಿಣಿ ಕಿರಣ್ನ ಬಾವಾ ಅಂತ ಕರೀತಾ ಇದ್ದೀಯಾ ಅಂತ ಕೇಳಿದರು. ಹರಿಣಿ, ನನಗೆ ಗೊತ್ತು ಬಿಡಮ್ಮ, ನಾನು ಸಂಜೆ ಬಂದು ನಿನಗೆ ಎಲ್ಲ ಹೇಳ್ತೀನಿ ಅಂತ ಹೇಳಿ ಕಾರ್ ಡೋರ್ ತೆರೆದು ಕುಳಿತುಕೊಂಡು, ನಡಿ ಬಾವಾ ಅಂತ ಹೇಳಿದಳು. ಸರಿ ಅಂತ ನಾನು ಕಾರನ್ನು ಮುಂದೆ ನಡೆಸಿದೆ. ಹರಿಣಿ, ತುಂಬಾ ಥ್ಯಾಂಕ್ಸ್ ಬಾವಾ ಅಂದಳು. ನಾನು ಯಾಕೆ ಅಂತ ಕೇಳಿದೆ. ಹರಿಣಿ, ಎಲ್ಲ ಕರೆಕ್ಟ್ ಆಗಿ ಫಿಟ್ ಆದವು ಬಾವಾ ಅಂತ ಹೇಳಿದಳು. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ. ಹರಿಣಿ, ಬಾವಾ, ನೀನು ನಾಚಿಕೊಂಡರೂ ತುಂಬಾ ಅಂದವಾಗಿ ಕಾಣುತ್ತೀಯ ಬಾವಾ.
ಮುಂದೆ ರೋಡ್ ನೋಡಿಕೊಂಡು ಕಾರು ನಡೆಸು ಬಾವಾ, ಅಂತ ಅಂದಳು. ಕಾರನ್ನು ಕಾಲೇಜ್ ಒಳಗೆ ತೆಗೆದುಕೊಂಡು ಪಾರ್ಕಿಂಗ್ ಸ್ಥಳದಲ್ಲಿ ಕಾರನ್ನು ನಿಲ್ಲಿಸಿದೆ. ನಾವು ಕಾರಿನಿಂದ ಇಳಿಯುತ್ತಿದ್ದರೆ ಎಲ್ಲರೂ ನಮ್ಮ ಕಡೆ ನೋಡುತ್ತಿದ್ದರು. ನಾವು ಅದರ ಬಗ್ಗೆ ಗಮನ ಕೊಡದೆ ಹರಿಣಿಯನ್ನು ಕರೆದುಕೊಂಡು ಕ್ಲಾಸ್ ಕಡೆ ನಡೆದೆ. ಕ್ಲಾಸ್ ಮುಂದೆ ಶ್ರಾವಣಿ ಸಿಂಧು ಕಾಯುತ್ತಾ ನಿಂತಿದ್ದಾರೆ. ನಾವು ಹೋಗ್ತಾ ಇದ್ದ ಹಾಗೆ, ಹೇಗಿದೆ ಬಾವಾ ಹೊಸ ಕಾರು, ಅಂತ ಕೇಳಿದರು. ನೀವು ಇಲ್ಲೇ ಇದ್ದೀರಾ? ನಾನು ಕಾರಿನಲ್ಲಿ ಬಂದೆ ಅಂತ ನಿಮಗೆ ಹೇಗೆ ಗೊತ್ತು? ಅಂತ ಕೇಳಿದೆ. ನಮಗೆಲ್ಲ ಗೊತ್ತು ಬಿಡು ಬಾವಾ. ಬನ್ನಿ ಕ್ಲಾಸ್ ಒಳಗೆ ಹೋಗೋಣ, ಅಂತ ಹೇಳಿ ಮುದ್ದು ಗೊಂಬೆಗಳು ಮೂವರು ಕ್ಲಾಸ್ ಒಳಗೆ ನಡೆದರು. ನಾನು ಅವರನ್ನು ಫಾಲೋ ಮಾಡಿದೆ. ನಾನು ಕ್ಲಾಸ್ ಒಳಕ್ಕೆ ಈ ಮೂರು ಮುದ್ದು ಗೊಂಬೆಗಳ ಹಿಂದೆ ಬಂದಿದ್ದನ್ನು ನೋಡಿ ಮುಖ ತಿರುಗಿಸಿಕೊಂಡಳು ರಮ್ಯಾ. ಮಾಧವಿ ಮೇಡಂ ಬಂದು ಸ್ವಲ್ಪ ಹೊತ್ತು ಕ್ಲಾಸ್ ಮಾಡಿ, ನನಗೆ ತುಂಬ ತಲೆ ನೋವುತ್ತಾ ಇದೆ. ನೀವು ಗಲಾಟೆ ಮಾಡದೆ ಏನಾದ್ರೂ ಓದಿಕೊಳ್ಳಿ, ಅಂತ ಸುಮ್ಮನೆ ಡಲ್ ಆಗಿ ಕುರ್ಚಿಯಲ್ಲಿ ಕುಳಿತುಕೊಂಡರು. ಬೆಲ್ ಆಗ್ತಾ ಇದ್ದ ಹಾಗೆ ಮಾಧವಿ ಮೇಡಂ ಎದ್ದು ಹೊರಗೆ ಹೊರಟರು. ಮುಂದುವರೆಯುವುದು. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.